ಬದಲು 38 ತಿಂಗಳ ಹಿಂಬಾಕಿಯನ್ನ ನೀಡಲು ಈಗಾಗಲೇ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ನಿರ್ಧಾರ ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಿ ಸಾರಿಗೆ ನೌಕರರಿದ್ದಾರೆ. 26 ತಿಂಗಳ ಬದಲು 38 ತಿಂಗಳ ಹಿಂಬಾಕಿಯನ್ನ ಕೊಡಿ ನೀವು. ಸರ್ಕಾರದ ನಿರ್ಧಾರವನ್ನ ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ ಸಾರಿಗೆ ನೌಕರರು. ಬೆಂಗಳೂರು ಚಲೋ ಕೂಡ ಆರಂಭ ಆಗಿದೆ. ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 2024 ಜನವರಿಯಿಂದ ವೇತನ ಪರಿಷ್ಕರಣೆಗೆ ನೌಕರರು ಒತ್ತಡ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಂಜೆ 4 ಗಂಟೆಯವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ನೌಕರರು ಡೆಡ್ಲೈನ್ ಕೊಟ್ಟಿದ್ದಾರೆ. 30 ಮಿನಿಟ್ ಬೇಕು ನಮಗೆ ಅಂತ ಹೇಳಿ ಸರ್ಕಾರಕ್ಕೆ ನೋಡಿ ನೌಕರರು ಸಂಜೆವರೆಗೂ ಕೂಡ ಡೆಡ್ಲೈನ್ ಅನ್ನ ನೀಡಿದ್ದಾರೆ. 4 ನಿಗಮದ ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನ್ಯಾಯ ಬೇಕೇ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ನೌಕರರು. ಸರ್ಕಾರ ಬೇಡಿಕೆಯನ್ನ ಈಡೇರಿಸುವವರೆಗೂ ಕೂಡ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ, ಹೋರಾಟವನ್ನ ಮಾಡ್ತಾ ಇರ್ತೀವಿ ಅಂತ ಹೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಜೊತೆಗೆ ಸಂಜೆ 4 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇವರು ಬೇಡಿಕೆಗಳನ್ನ ಅಥವಾ ಡಿಮ್ಯಾಂಡ್ 24ರಿಂದ ಒಪ್ಪಂದ ಆಗಲೇಬೇಕು. 24ರಿಂದಲೇ ಒಪ್ಪಂದ ಆಗಬೇಕು. 24ರಿಂದಲೇ ಒಪ್ಪಂದ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? 24ರಿಂದಲೇ ಒಪ್ಪಂದ ಆಗಬೇಕು. 24ರಿಂದಲೇ ಒಪ್ಪಂದ ಆಗಬೇಕು. 24ರಿಂದಲೇ ಒಪ್ಪಂದ ಆಗಬೇಕು. ಏಕಪಕ್ಷೀಯ ಒಪ್ಪಂದವನ್ನು ತಿರಸ್ಕರಿಸುತ್ತೇವೆ. ನೋಡಿ, 2021ರ ಜನವರಿಯಿಂದ 2023ರ ಫೆಬ್ರವರಿಯವರೆಗೆ ಒಟ್ಟಾರೆಯಾಗಿ 26 ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಪಾವತಿಗೆ 1.271 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಲಾಗುತ್ತೆ. ಜೊತೆಗೆ 4 ಸಾರಿಗೆ ನಿಗಮಗಳ ನೌಕರರು ಜೊತೆಗೆ ಅಧಿಕಾರಿಗಳಿಗೆ 2025ರ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಶೇಕಡವಾರು ಎಷ್ಟು ಪ್ರಮಾಣದಲ್ಲಿ ವೇತನ ಹೆಚ್ಚಳವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಚರ್ಚೆನ ಕೂಡ ನಡೆಸಲಾಯಿತು. ಈಗ ಒಂದು ಡಿಮ್ಯಾಂಡ್ ಏನ್ ಹೇಳ್ತಿದ್ದಾರೆ ಅಂದ್ರೆ 26 ಅಲ್ಲ, ಸಂಖ್ಯೆಯು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, 26 ಬೇಡ, ನಮಗೆ 38 ತಿಂಗಳ ಅರಿಯರ್ಸ್ ಬಿಡುಗಡೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಬೇಡಿಕೆ ಇಡ್ತಾ ಇದ್ದಾರೆ. 26 ತಿಂಗಳ ವೇತನ ನೋಡಿ, 1,271,092 ಕೋಟಿ ರಿಲೀಸ್ಗೆ ತೀರ್ಮಾನ ಮಾಡಿತ್ತು ಸರ್ಕಾರ. 2020ರ ಜನವರಿಯಲ್ಲಿ ವೇತನ ಹೆಚ್ಚಳವನ್ನ ಮಾಡಬೇಕಾಗಿತ್ತು. ಅಂದಿನ ಬಿಜೆಪಿ ಸರ್ಕಾರ ವೇತನವನ್ನ ಹೆಚ್ಚಳ ಮಾಡಲಿಲ್ಲ. ಅವಾಗ 2023ರ ಮಾರ್ಚ್ನಲ್ಲಿ 15% ವೇತನ ಹೆಚ್ಚಳ ಮಾಡಿ ಆದೇಶ ಬಂದಿತ್ತು. 2024ರ ಜನವರಿಯಿಂದ ವೇತನ ಪರಿಷ್ಕರಣೆಗೆ ಪಟ್ಟನ್ನ ಹಿಡಿಯಲಾಗ್ತಾ ಇರುವಂತದ್ದು. 2025ರ ಏಪ್ರಿಲ್ನಿಂದ ವೇತನ ಹೆಚ್ಚಳಕ್ಕೆ ಸರ್ಕಾರ ತೀರ್ಮಾನ ಮಾಡಿತು. 2025ರ ಬದಲು 2024ರ ಏಪ್ರಿಲ್ನಿಂದ ಪರಿಷ್ಕರಣೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ವರ್ಷಿತಾ, ಇವತ್ತಿನ ಸಾರಿಗೆ ನೌಕರರ ಬೇಡಿಕೆಗಳು ಏನಿದೆ, ಸೊ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನೀಡೋದಾದ್ರೆ. ಕುಸುಮ, ಇವತ್ತು ಸಾರಿಗೆ ನೌಕರರು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಕೂಡ ವೇತನ ಹೆಚ್ಚಳವಾಗಿರ್ಬೋದು ಅಥವಾ ಒಂದಷ್ಟು ಬೇಡಿಕೆಗಳು ಏನೇನಿದ್ವೋ ಅದನ್ನು ಈಡೇರಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಪ್ರತಿ ಬಾರಿ ಕೂಡ ಬರೀ ಆಶ್ವಾಸನೆಗಳನ್ನು ಕೊಡೋದಾಗಿರ್ಬೋದು, ಜೊತೆಗೆ ಬರೀ ಪ್ರೊಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ ನಿಮಗೆ ನೆಕ್ಸ್ಟ್ ವೇತನ ಹೆಚ್ಚಳ ಮಾಡ್ತೀವಿ, ಇಲ್ಲ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥದ್ದು, ಜೊತೆಗೆ ಹಿಂಬಾಕಿಯನ್ನು ಕೊಡ್ತೀವಿ ಅನ್ನುವಂಥದ್ದು ಕೇವಲ ಬಾಯಿಮಾತಿಗೆ ಮಾತ್ರ ಬಾಕಿಯಾಗಿತ್ತು. ಇದೀಗ ನಿನ್ನೆ 26 ತಿಂಗಳಿನ ಒಂದಷ್ಟು ಹಿಂಬಾಕಿಯನ್ನು ಕೊಡಲಿಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚನೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಇದು ಕೊಟ್ಟರೆ ಮಾತ್ರ ಸಾಕಾಗಲ್ಲ, ನಮ್ಮ ಒಂದಷ್ಟು ಬೇಡಿಕೆಗಳು ಕೂಡ ಇನ್ನಷ್ಟು ಈಡೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಚಲೋ ಪ್ರೊಟೆಸ್ಟನ್ನು ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಸದ್ಯ 4 ಗಂಟೆವರೆಗೂ ಕೂಡ ಈ ಒಂದು ಹೋರಾಟ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ 4 ನಿಗಮದ ಒಂದಷ್ಟು ನೌಕರರು ಕೂಡ ಭಾಗಿಯಾಗಿದ್ದಾರೆ. ಯಾಕಂದರೆ ಇವತ್ತು
ನೌಕರರು ಏನಾದರೂ ಭಾಗಿಯಾಗಿದ್ರೆ ಎಸ್ಎಂವನ್ನು ಜಾರಿ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ವೀಕ್ ಆಫ್ ಜೊತೆಗೆ ರಜಾ ಒಂದಷ್ಟು ಹಿರಿಯ ಮುಖಂಡರು ಕೂಡ ಇದೀಗ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ 4 ಗಂಟೆಯ ಒಳಗೆ ನಾಳೆಯ ಮುಷ್ಕರ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ. ಯಾಕಂದರೆ ಅಕಸ್ಮಾತ್ ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರೆ ಅಥವಾ ಭರವಸೆಗಳನ್ನ ಕೊಡದೇ ಇದ್ರೆ ನಾಳೆ ಸಂಪೂರ್ಣವಾಗಿ 4 ನಿಗಮದ ಬಸ್ಗಳು ಕೂಡ ಬಂದ್ ಆಗತ್ತೆ, ಯಾವುದೇ ಬಸ್ಗಳು ಕೂಡ ಓಡಾಡಲ್ಲ ಅನ್ನುವಂತಹ ಮಾಹಿತಿಗಳನ್ನ ಕೂಡ ಇದೀಗ ಹಂಚಿಕೊಳ್ಳಲಾಗ್ತಾ ಇರುವಂಥದ್ದು. ಸದ್ಯ 4 ಗಂಟೆಯವರೆಗೂ ಕೂಡ ಒಂದಷ್ಟು ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. 4 ಗಂಟೆಯ ಮೇಲೆ ಯಾವ ರೀತಿ ನಿರ್ಧಾರವನ್ನು ತಗೊಳ್ಳುತ್ತೋ ಅದ್ರ ಮೇಲೆ ನಾಳೆಯ ಒಂದಷ್ಟು ಪರಿಣಾಮಗಳು ಬೀರಲಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.